ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ಲಾಗ್ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ ಇವತ್ತು ತೇಜುಗೆ ಮೇಕಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಅವಳಿಗೆ ಕಾಲೇಜ್ ಡೇ ಇದೆ. ಸೊ ಇವತ್ತು ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ನೋಡೋಣ ಅವಳು ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆ ಗಂಟ ನೋಡಿ, ಯಾರು ಸ್ಕಿಪ್ ಮಾಡೋ ನೋಡಿ. ಫೈನಲ್ ಆಗಿ ತೇಜು ಹೇಗಿದ್ದಾಳೆ ಅಂತ ತೋರಿಸಿ. ಅವಳಿಗೆ ಜಾಸ್ತಿ ಓವರಾಗಿ ಬೇಡವಂತೆ, ಸಿಂಪಲ್ಲಾಗಿ ಮಾಡಬೇಕಂತೆ. ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸ್ಟ್ರೈಟ್ನಿಂಗ್ ಮಾಡಿ ಅವಳಿಗೆ ಎಲ್ಲ ಕೆಲಸ ಮಾಡಿ, ಕೆಲಸ ಇನ್ನೂ ಇಷ್ಟೊಂದಿದೆ ಗೈಸ್. ಇವತ್ತೆಲ್ಲ ಏನೇನು ಮಾಡ್ತೀನಿ ಡೈಲಿ ಲಾಗ್ ತೋರಿಸಿ ಅಂತಿದ್ರಲ್ಲ, ಇವತ್ತಿನ ಲಾಗೇ ನೋಡಿ ಹೆಂಗಿರುತ್ತೇನೋ ಅನ್ನೋದು. ಮಾತಾಡೆ. ನೀಟಾಗಿ ಮಾಡ್ಕೊಂಡು ಫೈನಲಿ ಒಂದು ಅರ್ಧ ಆಗಿದೆ. ಇವಾಗ ಐಲೈನರ್ ಹಾಕೋಣ. ಎಲ್ಲರೂ ಕೇಳ್ತೀರಿ ಅಕ್ಕ ಡೈಲಿ ಲಾಗ್ ಮಾಡಿ ಅಂತ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಸಪೋರ್ಟ್ ನೀವು ಮಾಡಬೇಕು. ಫುಲ್ ರೆಡಿ ಮಾಡ್ಬಿಟ್ಟು ಮಾಡ್ತೀನಿ, ತೋರಿಸ್ತೀನಿ. ನೀವು ಅಲ್ಲೇ ವೈಟ್ ಹಾಕೊಳ್ಳಿ ಗೈಸ್. ಫೈನಲಿ ಈ ಥರ ರೆಡಿ ಮಾಡಿದ್ದೀನಿ. ಹೆಂಗಿದ್ದಾಳೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ಫುಲ್ ಕರ್ಲಿ ಹೇರ್ನ ಇಷ್ಟು ಸ್ಟ್ರೈಟ್ ಮಾಡಿದ್ದೀನಿ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತವಳಲ್ಲ. ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದಾಳೆ ಏನು ಅಂತ. ಫೈನಲಿ ನಾವು ಇಬ್ಬರು ರೆಡಿ ಆಗಿದ್ದೀವಿ. ಸೊ ಇವಾಗ ನಮ್ಮಮ್ಮ ರೆಡಿ ಆಗ್ತಿದ್ದಾರೆ. ಇವಾಗ ತೇಜು ಕಾಲೇಜ್ ಹತ್ರ ಹೇಳಿದ್ನಲ್ಲ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತ. ಸೊ ನೋಡಿ, ಇವತ್ತು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆಗಂಟ ನೋಡಿ. ಸೊ ನೋಡಿ, ಸುರಿ ಈ ಥರ ಎಲ್ಲ ರೆಡಿಯಾಗಿ ಕೂತ್ಕೊಬಿಟ್ಟಿದ್ದೀನಿ. ಇಬ್ಬರು ರೆಡಿಯಾಗಿದ್ದೀವಿ. ನಮ್ಮಮ್ಮ ಮತ್ತಿಗೆ ನಮ್ಮ ಅಕ್ಕ ರೆಡಿ ಆಗ್ಬೇಕು. ನಮ್ಮ ಅಕ್ಕ ರೆಡಿನೂ ಆಗಿದ್ದಾರೆ. ಅವ್ರನ್ನ ಹೋಗಿ ಕರ್ಕೊಂಡು ಹಂಗೆ ನಮ್ಮಮ್ಮನ ಕರ್ಕೊಂಡು ಹೋಗ್ಬೇಕು. ಸೊ ಹೇಳು ಸೂರ್ಯ ಏನಾರು. ತೇಜು ಅಂತೂ ಬರಬೇಡಿ ಅಂತಿದ್ದಾಳೆ. ಏನು ತಗೊಳ್ಳಿನ ಬರಬೇಡ ಅಂತ ಹೇಳು. ಅವಳು ಬಂದರೆ ರೇಗಿಸ್ತಾನೆ, ನೀನು ಆ ಸ್ಟೆಪ್ ಚೆನ್ನಾಗಿ ಮಾಡಿಲ್ಲ, ಈ ಸ್ಟೆಪ್ ಚೆನ್ನಾಗಿ ಮಾಡಿಲ್ಲ ಅಂತ. ಅದಕ್ಕೋಸ್ಕರನೇ ಬರಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟೊಂದು ಏನೋ ಕ್ವಶನ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಅಕ್ಕ ನಿಮ್ಮ ಶ್ರೀಮಂತ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಅಕ್ಕ ಶ್ರೀಮಂತ ಆಯ್ತಾ ಅಂತಂದು ಎಷ್ಟೊಂದು ಜನ ಅನ್ಕೋಬಿಟ್ಟಿದ್ದೀರಾ. ಸೊ ಅದಕ್ಕೆ ಫುಲ್ಲು ಕ್ಲಿಯರ್ ಆಗಿ ನಾನು ಇವತ್ತು ವಿಡಿಯೋ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಶ್ರೀಮಂತ ಯಾವಾಗಲೂ ನಮ್ಮ ತೇಜು ಕಾಲೇಜ್ ಹತ್ರ ಹೋಗಿದ್ವಿ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂದರು. ಅಷ್ಟು ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ನಮ್ಮ ಅಕ್ಕ, ನಮ್ಮಮ್ಮ, ಸೂರಿ ಎಲ್ಲರೂ ಫೈನಲಿ ಇವಾಗ ಇಷ್ಟು ಜನ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಆದಮೇಲೆ ತೇಜು ಡ್ಯಾನ್ಸಿಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಅಲ್ಲಿ ಅವರಿಬ್ಬರು ತಡೆ ಓಡ್ಸೋಕೆ ಹೋಗಿದ್ದಾರೆ. ಸೊ ನಾವಿಬ್ಬರು ವೆಯ್ಟ್ ಮಾಡ್ತಿದ್ದೀವಿ, ನಾವು ಹೋಗಂಗಿಲ್ಲ. ಸೊ ಅಪ್ಪು ಹಾಯ್ ಅಪ್ಪು ಡ್ಯಾನ್ಸ್ ಆಡ್ತಾನೆ, ಅದನ್ನು ತೋರಿಸ್ತೀನಿ ಲಾಗಲ್ಲಿ, ನೆಕ್ಸ್ಟ್ ಲಾಗಲ್ಲಿ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಸೊ ಇನ್ನೂ ಓಪನ್ ಆಗಿಲ್ಲ, ಕೂತಿದ್ದೀವಿ ನೋಡಿ. ಇವರೆಲ್ಲ ಹಿಂಗೆ ಕೂತಿದ್ದಾರೆ. ಫೈನಲಿ ಇವಾಗ ದೇವಸ್ಥಾನ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ತೇಜು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ಇವಾಗ ನಾವು ಅವಳದು ಡ್ಯಾನ್ಸ್ ಇದೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ತೇಜು ಸ್ಕೂಲ್ ಹತ್ರ ಬಂದು ಫೈನಲ್ ಆಗಿ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಇದೆ ಟೀಮು ಫುಲ್ಲು ನೋಡ್ಬೋದು. ಎಲ್ಲರೂ ಒಂದೇ ಥರನೇ ರೆಡಿಯಾಗಿದ್ದಾರೆ. ಈ ಕಡೆ ಸೈಡಲ್ಲಿ ಹುಡುಗರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು. ಅದನ್ನು ಮಾಡಿದೆ, ಚೆನ್ನಾಗಿತ್ತು ಅಂತಾನೆ ಅನ್ಕೋಬೋದು. ಫೈನಲಿ ತೇಜು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ನೀವೇ ನೋಡ್ತಿರ್ಬೋದು ತೇಜು ಹೆಂಗೆ ಆಡ್ತಿದ್ದಾಳೆ ಅಂತ. ನನಗೂ ತುಂಬಾ ಇಷ್ಟ ಆಯಿತು. ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಎಂಕರೇಜ್ ಮಾಡಿಬಿಟ್ಟು ಅವ್ಳು ಡ್ಯಾನ್ಸ್ ನೋಡ್ಬಿಟ್ಟು ಲಾಸ್ಟಲ್ಲಿ ಫೈನಲ್ ಆಗಿ ಬಂದ್ಬಿಟ್ವಿ. ಬೋರ್ ಆಗ್ತಾಯಿತ್ತು ನನಗಂತೂ. ಜಾಸ್ತಿ ಜನನೂ ಇರಲಿಲ್ಲ, ಏನೂ ಇರಲಿಲ್ಲ. ಅವ್ರ ಕಾಲೇಜ್ ಮೇಟ್ಸ್ ಅಷ್ಟೇ ಇದ್ದಿದ್ದು. ನೋಡ್ಬೋದು ನೀವೇ ತೇಜು ಹೇಗೆ ಆಡ್ತಿದ್ದಾಳೆ ಅಂತ. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾವು ಚಿಕ್ಕ ವಯಸ್ಸಿಂದನೂ ಸ್ಕೂಲ್ ಡೇಲ್ ಆಗಿರ್ಬೋದು ಎಲ್ಲ ಕಡೆ ಜಾಯಿನ್ ಮಾಡ್ತಿದ್ರು ನಮ್ಮಮ್ಮ ಡ್ಯಾನ್ಸ್ಗೆ ಸೇರ್ಕೊಳ್ಳೋದಕ್ಕೆ. ಡ್ಯಾನ್ಸ್ ಕ್ಲಾಸ್ ಕೂಡ ಸೇರಿಸಿದ್ವಿ ತೇಜುನ. ಸೊ ಅವಳೇ ಬಿಟ್ಬಿಟ್ಲು, ಹೋಗ್ದಿಲ್ಲ. ಸೊ ಚೆನ್ನಾಗಿ ಆಡಿದ್ಲು, ಎಲ್ರಿಗೂ ಇಷ್ಟ ಆಯಿತು.
ಸೂರ್ಯನೇ ಈ ವಿಡಿಯೋ ತೆಗ್ದಿದ್ದು. ಸೊ ನನಗೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಕೊನೆ ಗಂಟೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತೇಜು ಡ್ಯಾನ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಫೈನಲಿ ಡ್ಯಾನ್ಸ್ ಆಡಿದ್ಲು, ಬಂದಿದ್ದಾಳೆ. ಸೂರ್ಯ ಏನು ಅನಿಸ್ತು ತೇಜು ಡ್ಯಾನ್ಸು?